ಹಲೋ ವೀಕ್ಷಕರೇ, ಇವತ್ತು ನಾವೊಂದು ಸ್ಪೆಷಲ್ ರೆಸಿಪಿ ಪಾಪ್ಕಾರ್ನ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೇವೆ. ನಾವು ಮೊನ್ನೆ ನಿಮಗೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಯಾವುದಂತಂದರೆ ಪಾಪ್ಕಾರ್ನ್ ರಾಶಿ ಮಾಡೋದು ಹೇಗೆ ಅಂಥೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಇಲ್ಲಿದೆ ನೋಡ್ರಿ, ಪಾಪ್ಕಾರ್ನ್ ಮಾಡುವಂಥ ಮೆಕ್ಕೆಜೋಳ, ಗೋವಿನ ಜೋಳ ಇಲ್ಲೈತೆ ನೋಡ್ರಿ. ಕೆಲವ್ರು ಇಂಥವು ತೊಗೊಂಡು ಕೊಟ್ಟು ಪಾಪ್ಕಾರ್ನ್ ಮಾಡ್ತಿರ್ತಾರೆ. ಅವು ಪಾಪ್ಕಾರ್ನ್ ಆಗೋದಿಲ್ಲ ರೀ, ಅವು ಪಾಪ್ಕಾರ್ನ್ ಆಗಿಬಿಡ್ತಾವಲ್ಲೇ. ಇವು ಪಾಪ್ಕಾರ್ನ್ ಆಗಂಗಿಲ್ಲ ರೀ ಅವು. ಮತ್ತು ನೀವು ತೊಗೊಂಡು ಪಾಪ್ಕಾರ್ನ್ ಮಾಡೋಕೆ ಹೋಗಿರಿ, ಇವು ಆಗಲಾರ್ದು. ಇಲ್ಲೈತೆ ನೋಡ್ರಿ, ಇದು ಪಾಪ್ಕಾರ್ನ್ ಮೆಕ್ಕೆಜೋಳ. ಇವನ್ನ ಏನು ಮಾಡೋಕೆ ಗೊತ್ತಂದ್ರೆ ವೀಕ್ಷಕರೇ, ಬಿಸಿನೀರಿಗೆ ಹಾಕಬೇಕು. ಇವನ್ನ ಇಲ್ಲಿದೆ ನೋಡ್ರಿ ಬಿಸಿನೀರು, ನೀರು ಬಿಸಿ ಅದಾವ್ರಿ. ಇದಕ್ಕೆ ನಾವು ಬಿಸಿನೀರನ್ನು ಹಾಕಬೇಕು. ಭಾಳ ಕುದಿತಿರಬಾರ್ದ್ರಿ, ಸ್ವಲ್ಪ ಬಿಸಿ ಇರುತ್ತೆ ವೀಕ್ಷಕರೇ. ಒಂದು ಚರಿಗೆ ಅಷ್ಟು ಹಾಕಿದ್ರೆ ಸಾಕ್ರಿ ವೀಕ್ಷಕರೇ. ಇದಕ್ಕೆ ನಾವೇನು ಮಾಡೋಣ ರೀ, ಇಲ್ಲಿದ್ದಾವಲ್ಲ ಈ ಮೆಕ್ಕೆಜೋಳವನ್ನು, ಪಾಪ್ಕಾರ್ನ್ ಮೆಕ್ಕೆಜೋಳವನ್ನು ಇದಕ್ಕೆ ಹಾಕ್ಬೇಕು ರೀ ವೀಕ್ಷಕರೇ. ಇದಕ್ಕೆ ಹಾಕಿ ನಾವೇನು ಮಾಡ್ತೀವಿ ವೀಕ್ಷಕರೇ, ಒಂದೊಂದು ಸ್ವಲ್ಪ ಕೈಯಾಡಿಸ್ಬೇಕ್ರಿ. ಕೈಯಾಡಿಸಿ ನಿಮಗೆ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ಬೋದ್ರಿ, ಯಾಕಂದ್ರೆ ಇಲ್ಲಿ ನಮ್ಮ ತಾಯಿಯವ್ರು ಸ್ವಚ್ಛತೆ ಮಾಡಕತ್ತಾರೆ. ಅದನ್ನೆಲ್ಲ ಸ್ವಚ್ಛ ಮಾಡಿ ಎಲ್ಲ ಮಾಲ್ ಕಳಿಸ್ಬೇಕಲ್ರಿ, ಅದಕ್ಕೆ ಸ್ವಚ್ಛ ಮಾಡತ್ತಾರೆ. ಇತ್ತಿ ಕೈಯಾಡಿಸಿರಿ ಒಂದು 15ರಿಂದ 20 ನಿಮಿಷ ಇರಲೇ ಕೈ ಬಿಡ್ಬೇಕು ವೀಕ್ಷಕರೇ. ಚೆನ್ನಾಗಿ ನೆನೆಬೇಕು ವೀಕ್ಷಕರೇ. ಸ್ವಲ್ಪ ಇವು ನೆನೆಸಿದ ಮೇಲೆ ಈ ರೀತಿ ಇವನ್ನ ಸ್ವಚ್ಛಗೆ ತೊಳಿಬೇಕು. ಹೀಗೆ ಕೈಯಲ್ಲ ಈ ರೀತಿ ತಿಕ್ಕಿ 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 ಈ ರೀತಿ ತೊಳೆದ್ಮೇಲೆ ಒಂದು 15 ನಿಮಿಷ ಹಿಂಗೆ ಬಿಡಬೇಕು ವೀಕ್ಷಕರೇ. 15 ನಿಮಿಷ ಬಿಟ್ಟು ಇವನ್ನೆಲ್ಲ ಕ್ಲೀನ್ ಮಾಡಿ ಏನು ಮಾಡ್ಬೇಕು ವೀಕ್ಷಕರೇ, ಬಿಸಿಲಿಗೆ ಹಾಕಿಬಿಡೋಕು. ಅತಿ ಸುಲಭವಾಗಿ ಸರಳವಾಗಿ ಮಾಡುವಂಥ ಪಾಪ್ಕಾರ್ನ್. ನೀವೇನು ಅಂಗಡಿಯಲ್ಲಿ ತಿಂತಿರಲ್ಲ ವೀಕ್ಷಕರೇ, 10 ರೂಪಾಯಿ ಪ್ಯಾಕೆಟ್ 20 ರೂಪಾಯಿ ಪ್ಯಾಕೆಟ್ ತೊಗೊಂಡು ನಾವಿಲ್ಲಿ ಕೇವಲ ಅದನ್ನು ಮುಂದೆ ವಿವರಿಸ್ತೀನಿ ವೀಕ್ಷಕರೇ. ಇವಾಗಂತೂ ಇಷ್ಟ ನೋಡೋಣ. ಬಿಸಿಲಿಗೆ ಒಂದು 15 ನಿಮಿಷ ಬಿಟ್ಟು ಬಿಸಿಲಿಗೆ ಹಾಕಿ ವಾಪಸ್ ಕಂಟಿನ್ಯೂ ಮಾಡ್ತೀನಿ ವೀಕ್ಷಕರೇ. ನೋಡಿ ಸ್ನೇಹಿತರೆ, ಈಗ ಆಲ್ರೆಡಿ ತಯಾರಾಗಿದ್ದಾವೆ ಹಳ್ಳಿನ ಗೋವಿನ ಜೋಳ. ಅದಕ್ಕೆ ಸ್ವೀಟ್ ಕಾರ್ನ್ ಅಂತ ಕರೀತಾರೆ ಇದಕ್ಕೆ. ಇವಾಗ ನಾವು ಇವುಗಳನ್ನು ಅರಳು ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಬೇಕಾಗುವಂಥ ಐಟಮ್ಸ್ ಸಾಲ್ಟ್, ಉಪ್ಪು ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟು ಅರಿಶಿಣ ಬೇಕಾಗುತ್ತೆ ಸ್ನೇಹಿತರೆ, ಅರಿಶಿಣ. ನೆಕ್ಸ್ಟ್ ಇದ್ರ ಜೊತೆಗೆ ಇದು ಉಪ್ಪಿನ ಡಬ್ಬಿನ ಸ್ನೇಹಿತರೆ, ಇದು ಈ ಕಡೆ ಇರಲಿ ಸೈಡು. ಇದಕ್ಕೆ ಬೇಕಾಗುವಂಥ ಆಯಿಲ್, ಆಯಿಲ್ ಕಾಣಿಸ್ತಿದೆ ಅಲ್ವ ಸ್ನೇಹಿತರೆ, ಆಯಿಲ್. ಆಯಿಲ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಓಕೆ, ನಾವು ಇವಾಗ ಕುಕ್ಕರ್ ಇಡೋಣ. ಮೊದಲಿಗೆ ಗ್ಯಾಸ್ ಆನ್ ಆಗಿದೆಯಾ? ಎಸ್, ಆನ್ ಆಗಿದೆ ಗ್ಯಾಸ್ ಮೇಲೆ ಕುಕ್ಕರ್. ನಿಮಗೆ ಸೈಜ್ ಎಷ್ಟು ಬೇಕು ನೋಡ್ಕೊಳ್ಳಿ ಸ್ನೇಹಿತರೆ. ಭಾಳ ಹುರಿತಿದ್ರೆ ದೊಡ್ಡ ಕುಕ್ಕರ್ ಇಡ್ರಿ, ಸ್ವಲ್ಪ ಹುರಿತಾ ಇದ್ದರೆ ಸಣ್ಣ ಕುಕ್ಕರ್ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಮೊದಲಿಗೆ ಏನು ಮಾಡೋಣ, ನಾವು ಕುಕ್ಕರ್ ಇಟ್ಟಿದ್ವಿ, ಗ್ಯಾಸ್ ಆನ್ ಮಾಡಿದ್ದೇವೆ. ನೆಕ್ಸ್ಟ್ ಪ್ರೊಸೀಜರ್ ಈಸ್ ಆಯಿಲ್ನ ಇದಕ್ಕೆ ಹಾಕೋದು.
ನೋಡಿರಿ, ಪ್ರಮಾಣ ನೋಡ್ಕೊಂಡು ಹಾಕ್ರಿ ಸ್ನೇಹಿತರೆ. ಸಾಕು ಅನ್ಸುತ್ತೆ ಇಷ್ಟು. ಏನು ಸ್ವಲ್ಪ ಹಾಕೋಣ. ಓಕೆ, ಇನ್ನೊಂದು ಚೂರು ಹಾಕ್ಕೊಳ್ಳೋಣ. ಓಕೆ, ಅಡುಗೆ ಎಣ್ಣೆ ಹಾಕಬೇಕು. ಶೇಂಗಾ ಎಣ್ಣೆ ಇದ್ದರೆ ಶೇಂಗಾ ಎಣ್ಣೆ ಹಾಕಿರಿ, ಕುಸುಬೆ ಎಣ್ಣೆ ಇದ್ದರೆ ಕುಸುಬೆ ಎಣ್ಣೆ ಹಾಕಿರಿ. ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೋ ಅದನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇದಕ್ಕೆ ಏನು ಮಾಡೋಣ, ನಾವು ಉಪ್ಪನ್ನು ಮಿಕ್ಸ್ ಮಾಡೋಣ. ಉಪ್ಪು ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಅದಾದ ನಂತರ ಅರಿಶಿಣ. ಬೇಕಾದರೆ ನಿಮಗೆ ಏನು ಬೇಕು ಮಸಾಲೆ ಬೇಕಾದ್ರೆ ಮಸಾಲೆ ಹಾಕ್ಕೊಳ್ಳಿ. ಅರಿಶಿಣ ಹಾಕಿದೆ ಸ್ನೇಹಿತರೆ. ನಂತರ ನಾವೀಗ ಪಾಪ್ಕಾರ್ನ್ಗಳನ್ನು ಹಾಕ್ಕೊಳ್ಳೋಣ. ಓಕೆ, ನೋಡೋಣ. ಫಸ್ಟ್ ರೌಂಡಲ್ಲ, ಸ್ವಲ್ಪ ಹಾಕ್ಕೊಳ್ಳೋಣ, ಭಾಳ ಬೇಡ. ಗ್ಯಾಸ್ನ ನಾನು ಸ್ಲಿಮ್ ಇಟ್ಟಿದ್ದೀನಿ, ಸ್ವಲ್ಪ ಸ್ಪೀಡ್ ಮಾಡೋಣ. ಸ್ಪೀಡು 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 ಸ್ಪೀಡ್ ಆಗ್ತಾಯಿದೆ. ಎಷ್ಟೇ ಇರಲಿ. ಒಂದು ಸ್ಪೂನ್ ತೊಗೊಂಡು ಇವುಗಳನ್ನು ನಾವು ಹೀಗೆ ಕಲಿಸ್ತಾ ಹೋಗೋಣ. ಸ್ವಲ್ಪ ಕಾಣಿಸ್ತಿದೆ ಅಲ್ವಾ ಸ್ನೇಹಿತರೆ? ಹೀಗೆ ಇವನ್ನ ಮಿಕ್ಸ್ ಮಾಡ್ತಾ ಹೋಗೋಣ. ನನಗೆ ಮಟ್ಟಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದೆ ಅನಿಸುತ್ತೆ, ನೋಡೋಣ. ಈ ರೀತಿ ಕಲಿಸ್ತಾ ಹೋಗಬೇಕು. ಅದು ಒಂದು ಸೌಂಡ್ ಬರುತ್ತೆ, ಚಟ್ ಅಂತೇಳಿ ಒಂದು ಕಾಳು ಸಿಡಿತಂದರೆ ನಾವು ಅವಾಗ ಏನು ಮಾಡ್ಕೊಂತ ಹೇಳ್ತೀನಿ ಅಂತ ಸ್ನೇಹಿತರೆ. ನಾವು 10 ರೂಪಾಯಿ ಪ್ಯಾಕೆಟ್, 20 ರೂಪಾಯಿ ಪ್ಯಾಕೆಟ್ ಕೊಟ್ಟು ತೊಗೊಳ್ಬದ್ಲಿ ನಾವೇ ಬೆಳೆದಿರ್ತೀವಲ್ವ. ಹೆಂಗಿದ್ರು 1 kg ಭಾಳ ಅಂದರೆ ಇವಾಗ ರೇಟ್ ಕಡಿಮೆ ಇದೆ. 1 kgಗೆ ನೋಡಿರಿ, ಇವಾಗ ರೇಟು 6,000, 7,000, 8,000, 9,000 ಮಾರುವಂಥದ್ದು. ಇವಾಗ ಇದರ ಬೆಲೆ 3,500, 600, 700 ಹಿಂಗೆ ಕೇಳ್ತಾ ಇದ್ದಾರೆ. ಅಂದರೆ ಅರ್ಧಕ್ಕರ್ಧ ರೇಟ್ ಕಡಿಮೆ ಆಗ್ಬಿಟ್ಟಿದೆ. ಸೊ ಹೀಗಾಗಿ ಸಿಡಿಯೋದು ಶುರುವಾಯಿತು. ನಾವೇನು ಮಾಡೋಣ ಇವಾಗ, ಇದರ ಮೇಲೆ ಇದನ್ನು ಸಿಡೋಣ. ಓಕೆ, ಸಿಡಿದ್ರಲ್ಲೇ ಸಿಡ್ಕೊತ ಒಳಗಡೆ ಇಲ್ಲಾಂದ್ರೆ ಕಣ್ಣಿಗೆ ಸಿಡಿಯುವಂಥ ಸಂಭವ ಇರುತ್ತೆ. ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳೋಣ. ಎಸ್, ಮಂದ ಉರಿಯಲ್ಲಿ ಸ್ವಲ್ಪ ಈ ರೀತಿ ಅಲಗಾಡಿಸ್ತಾ ಹೋಗೋಣ. ಅಲ್ಲೇ ಒಳಗೆ ಸಿಡಿತಾ ಇರ್ತವೆ. ಸೌಂಡ್ ಕೇಳಿಸ್ತಾ ಇರ್ಬೋದು ಸ್ನೇಹಿತರೆ. ಪಾಪ್ಕಾರ್ನ್ ರೆಡಿ ಆಗ್ತಾ ಇದ್ದಾವೆ. ಸ್ವಲ್ಪ ಅವಾಗವಾಗ ಅದನ್ನು ಒಂದೇ ಕಡೆ ಇರೋ ಬದಲು ಈ ಥರ ಮಾಡಿದರೆ ಪ್ಲೇಸ್ ಚೇಂಜ್ ಆಗಿ, ಇಲ್ಲಾಂತಂದ್ರೆ ಹತ್ತುವಂಥ ಸಂಭವ ಇರುತ್ತೆ. ಇಲ್ಲೊಂದು ಪಾತ್ರೆ ಇದೆ, ಈ ಪಾತ್ರೆ ಹಾಕಿಬಿಡೋಣ ಸ್ನೇಹಿತರೆ. ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ. ಸಿಡಿಯೋದು ಕಡಿಮೆ ಆಯಿತು. ಮೋಸ್ಟ್ಲಿ ಅರಳಾಗಿದ್ದಾವೆ ಅನಿಸುತ್ತೆ. ತೊಗೊಳ್ಳೋಣ ಗೋರ್ಕೆ. ಅರಳಾಗಿದ್ದಾವೆ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಆಗಿದ್ದಾವೆ. ನೋಡೋಣ ಯಾಕೆ ಹಿಂಗಾಗಿದ್ದಾವೆ ಅಂತ. ಒಂದು ಸ್ವಲ್ಪ ಇದನ್ನು ಇನ್ನೂ ಸ್ವಲ್ಪ ಬಿಸಿ ಇಡಬೇಕಾಗಿತ್ತು ಏನೋ. ಹೀಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಆಗಿದ್ದಾವೆ ಎಳ್ಳು. ಕಾಳು ಬಹಳ ಉಳಿದಿದೆ. ನೋಡೋಣ ಯಾಕೆ ಹಿಂಗಾಗಿದೆ ಅಂಥೇಳಿ. ನೆಕ್ಸ್ಟ್ ಇನ್ನೊಂದು ಸಾರಿ ಇವಾಗ ಸೆಕೆಂಡ್ ರೌಂಡ್ ಟ್ರೈ ಮಾಡೋಣ. ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಕೊಳ್ಳೋಣ.
ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಆಡಿಸ್ಬೇಕಲ್ಲ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದ್ದಾವೆ ಪಾಪ್ಕಾರ್ನ್ಗಳು. ಇವಾಗ ನಾವು ಸೇವನೆ ಮಾಡುವ ಟೈಮ್. ಬನ್ನಿ ನೀವು ಎಲ್ಲರೂ ತೊಗೊಳ್ಳಿ. ನೀವೊಂದು ಪ್ಲೇಟ್ ತೊಗೊಳ್ಳಿ, ನೀವೊಂದು ಪ್ಲೇಟ್ ತೊಗೊಳ್ಳಿ, ನಾವೊಂದು ಪ್ಲೇಟ್ ತೊಗೊತೀನಿ. ಬನ್ನಿ, ಬೇಗ ಬೇಗ ಬಂದು ಎಲ್ಲರೂ ಸ್ವೀಕಾರ ಮಾಡೋಣ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.